ನನ್ನ ಮಗಳ ಕೈಯಲ್ಲಿರೋ ತಟ್ಟೆನ ತಗೊಂಡೋಗಿ ಕೋಟ್ಯಾಂತರ ರೂಪಾಯಿ ಟೆಂಡರ್ ನಮಗೆ ಸಿಗ್ಲಿ, ಇನ್ನೂ ಹೆಚ್ಚು ಹೆಚ್ಚು ಸೌಕಾರ ಆಗಲಿ ಅಂತ ವಿನಾಯಕನ ಮುಂದೆ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ಹಾಗಲ್ಲ ಸಾಹೇಬ್ರೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ. ಈಗ ಆಗುತ್ತಾ ಅರ್ಚಕ್ರೆ? ಆಗ್ಲೇಬೇಕು. ಅರ್ಚಕರು ಯಾವತ್ತಿದ್ರೂ ಮೊದಲನೇ ಅರ್ಚನೆನ ನಮ್ಮ ಹೆಸರಲ್ಲೇ ಮಾಡ್ತಾ ಬಂದಿರೋದು. ಇವಾಗ್ಲೂ ನಮ್ಮ ಹೆಸರಲ್ಲೇ ಮಾಡ್ತಾರೆ ಅಲ್ವಾ ಅರ್ಚಕ್ರೆ? ಎಲ್ಲ ನೀವೇ ಹೇಳಿರ್ಬೇಕಾದ್ರೆ ನಾನು ಹೇಳೋದೇನಿದೆ? ನೋಡಮ್ಮ, ಮೊದಲು ಯೋಗರಾಜ್ ಸಾಹೇಬ್ರು ಕುಟುಂಬದ ಹೆಸರಲ್ಲಿ ಅರ್ಚನೆ ಮಾಡ್ತೀನಿ, ಆಮೇಲೆ ನಿಮ್ಮ ಮದುವೆ ಚೆನ್ನಾಗಾಗ್ಲಿ ಅಂತ ನಿಮಗೂ ಪೂಜೆ ಮಾಡ್ಕೊಡ್ತೀನಿ, ಸರಿನಾ? ತಗೊಳಮ್ಮ. ಅರ್ಚಕ್ರೆ, ಅವರು ತಟ್ಟೆನ ತಗೊಂಡಿಲ್ಲ ಅಂದ್ರೆ ಏನು? ಆ ತಟ್ಟೆನ ಸೈಡಿಗಿಟ್ಟು ನಮ್ಮ ತಟ್ಟೆನ ತಗೊಂಡೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ. ಸರಿ, ಹಾಗೇ ಮಾಡ್ತೀನಿ. ಅರ್ಚಕ್ರೆ, ಒಂದ್ ನಿಮಿಷ. ನೀವ್ ಮಾಡ್ತಾರೆ ತಪ್ಪು. ತಪ್ಪು ಒಪ್ಪಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಈ ತಟ್ಟೆ ಹಿಡ್ಕೊಳ್ಳಮ್ಮ ಮೊದಲು. ಹಾ, ನೀವು ಕೊಡಿಮ್ಮ. ರೀ, ಒಂದು ನಿಮಿಷ ಇರಿ. ಅವ್ರು ಮಾತಾಡ್ಕೊಂಡ್ರೆ ಮಾತಾಡ್ಕೊಳ್ಳಿ, ನೀವು ಪೂಜೆ ಮಾಡಿ ಅರ್ಚಕ್ರೆ. ರೀ, ಇರಿ ಅಂತ ಹೇಳ್ತಾ ಇದೀವಿ, ನೀವು ನೋಡಿದ್ರೆ ಮಾಡಿದ್ದೆ ಮಾಡ್ತಾ ಇದ್ದೀರಲ್ಲ. ಏನೋ ಮಾತಿಗೆ ಬೆಲೆನೇ ಇಲ್ವಾ? ಶ್ರೀಮಂತು, ಜಗಳ ಬೇಡಪ್ಪ. ಅಪ್ಪ, ಒಂದು ನಿಮಿಷ ಸುಮ್ಮನೆ ರೀ ನೀವು. ಅಲ್ಲರ್ ಚಕ್ರೆ, ಇಸ್ಕೊಂಡಿರೋ ತಟ್ಟೆನ ವಾಪಸ್ ಕೊಡ್ತಾ ಇದ್ದೀರಾ? ನಿಮ್ಮ ಪಡೆಗೆ ನೀವು ಹೋಗ್ತಾನೆ ಇದ್ದೀರಲ್ಲ. ದೇವಸ್ಥಾನಕ್ಕೆ ಮೊದಲು ಬಂದಿದ್ದು ನಾವು, ಮೊದಲು ಅರ್ಚನೆ ಮಾಡ್ಬೇಕಾಗಿರೋದು ನಮಗೆ, ಅದು ಬಿಟ್ಟು ಇವ್ರಿಗಲ್ಲ. ದೇವಸ್ಥಾನಕ್ಕೆ ಯಾರು ಬಂದ್ರು ಅನ್ನೋದು ಮುಖ್ಯ ಅಲ್ಲ, ಮೊದಲು ಅರ್ಚನೆ ಮಾಡಿಸ್ಕೊಳ್ಳೋ ಯೋಗ್ಯತೆ ಇದೆಯಾ ಅನ್ನೋದು ಮುಖ್ಯ. ಅಂತ ಘನತೆ ಗೌರವ ಇರೋದಲ್ಲ ನಮಗಷ್ಟೇ. ನೀವೇ ಹೇಳಿ ಅರ್ಚಕರ ಅವ್ರಿಗೆ. ನೋಡಿ, ನಾನು ಹೇಳೋದನ್ನ ನೀವು ಮೊದಲು ಸಮಾಧಾನದಿಂದ ಕೇಳಿಸ್ಕೊತೀರಾ? ಫಸ್ಟು ನಾನು ಹೇಳೋದು ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಹೇಳಿದ್ ನಾನು ಕೇಳಿಸ್ಕೊತೀನಿ. ಈಗ ಅವ್ರೇನೋ ಗರಿ ಗರಿ ನೋಟ್ನ ದಕ್ಷಿಣೆ ಥರ ಕೊಡ್ತಾ ಇದ್ದಾರಂತ ಮೊದಲು ಬಂದರೂ ನಮ್ಮನ್ನೇ ಮರಿತಿದ್ದೀರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ ಹೇಳಿ? ಗರಿ ಗರಿ ನೋಟ್ನ ದಕ್ಷಿಣೆ ತರ ಕೊಡೋ ಕೆಪಾಸಿಟಿ ನಮಗಿದೆ. ನಿನಗೂ ಆ ಕೆಪಾಸಿಟಿ ಇದ್ರೆ ನೋಟ್ ಇಟ್ಟು ನೋಡು ಅಣ್ಣ. ಮೋಸ್ಟ್ಲಿ ನಮ್ಗಿಂತ ಮುಂಚೆ ಪೂಜೆ ಮಾಡಿದ್ರು ಮಾಡ್ಬೋದು, ಯಾರಿಗ್ ಗೊತ್ತು? ಏನ್ ಮಂಜರಿ ನೀನ್ ಹೇಳ್ತಾ ಇರೋದು? ಗರಿ ಗರಿ ನೋಟನ ದಕ್ಷಿಣೆ ತರ ಕೊಡೋದಾ? ದಕ್ಷಿಣೆನ ಚಿಲ್ಡ್ರೆನಲ್ಲಿ ಕೊಡೋ ಇವ್ರಿಗೆ ಗರಿ ಗರಿ ನೋಟ್ ಹೇಗಿರುತ್ತೆ ಅಂತ ಎಲ್ ಗೊತ್ತಿರುತ್ತೆ ಹೇಳು? ಭಿಕ್ಷುಕರು ಬುದ್ಧಿ ದೇವಸ್ಥಾನದ ಹೊರಗಡೆ ಮಾತ್ರ ಅಲ್ಲ, ಒಳಗಡೆನೂ ಇರುತ್ತೆ ಅನ್ನೋದಕ್ಕೆ ಇವ್ರಿಗಿಂತ ಸಾಕ್ಷಿ ಬೇಕಾ? ನಾನ್ ಕೊಟ್ಟು ಚಿಲ್ಲರೆ ಕಾಸಿಂದ ಬೆಳೆದು ದೊಡ್ಡೋಳಾಗಿರೋ ನೀನು ಗರಿ ಗರಿ ನೋಟಿನ ಬಗ್ಗೆ ಮಾತಾಡ್ತಾ ಇದೀಯಾ? ಅಹಂಕಾರ ನೆತ್ತಿಗೆ ಏರ್ತಾ ಇದೆ ನಿನ್ಗೆ. ನಿನ್ ದುರಹಂಕಾರನ ಸುತ್ತಿಯಲ್ಲಿ ಹೊಡೆದು ಸರ್ ಮಾಡೋದಕ್ಕೆ ಸಿದ್ಧಿ ವಿನಾಯಕ ಇದ್ದಾನೆ. ಅವನ ಕೈಗೆ ಮಾತ್ರ ಸಿಕ್ಕಾಕೋಬೇಡ, ಅಪ್ಪಚ್ಚಿ ಅಪ್ಪಚ್ಚಿ ಆಗೋಗ್ತೀಯಾ? ಸಾಕು ನಿಲ್ಸಮ್ಮ. ಹೆತ್ತು ಮಕ್ಕಳಿಗೆ ಶಾಪ ಹಾಕೋ ತರ ಆಗೋಗಿದೆ ನೀನು. ಈಗ ಸಿದ್ಧಿ ವಿನಾಯಕನೇ ನಮಗೆ ಆಶೀರ್ವಾದ ಮಾಡ್ತಾನೆ, ನೋಡ್ತೀಯಾ? ಅರ್ಚಕರೇ, ಇದು ಬಡವರ ಗುಂಪು, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಈ ತಟ್ಟೆನ ತಗೊಂಡೋಗಿ ದೇವ್ರ ಪಾದದ ಹತ್ರ ಇಟ್ಟು ಪೂಜೆನ ಅದ್ದೂರಿಯಾಗಿ ಮಾಡಿ ಹೋಗಿ.
ಬಡವರು ಶ್ರೀಮಂತರು ಅನ್ನೋ ಭೇದ ಇಲ್ಲದೆ ಇರೋ ಒಂದೇ ಒಂದು ಸ್ಥಳ ಅಂದ್ರೆ ಅದು ದೇವಸ್ಥಾನ. ನೀವಿಲ್ಲೂ ನಿಮ್ ಶ್ರೀಮಂತಿಗೆ ದರ್ಪ ದೌರ್ಜನ್ಯನ ತೋರ್ಸೋದಿಕ್ ಬಂದಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ವಾ?